ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಟೀಮ್ ಈಗ ಹೋಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೆನ್ನೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಈಗ ಕಾಂಗ್ರೆಸ್ ನಾಯಕರಲ್ಲಿ ಹೋಗ್ತಾ ಇರೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಎಷ್ಟು ದಿನಗಳ ಕಾಲ ನವೆಂಬರ್ ಕ್ರಾಂತಿ ಅಂತ ಇತ್ತು. ಆದರೆ ನೆನ್ನೆಯ ಫಲಿತಾಂಶ ನಿಜಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂಥರ ಮರ್ಮಾಘಾತವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಸಿದ್ದರಾಮಯ್ಯ ವಿಚಾರಕ್ಕೆ ಬರೋದಾದ್ರೆ ಅದೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆ ಥರದ ರೀತಿಯ ಪರಿಸ್ಥಿತಿ ಇದೆ. ಆದರೆ ಅವರ ಟೀಮ್ನ ಜೊತೆಗೆ ಬಹಳ ಆಪ್ತ ಸಚಿವರು ಸಿಎಂಗೆ ಸಚಿವ ಮಹದೇವಪ್ಪ, ಭೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಎಸ್ ಪೊನ್ನಣ್ಣ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ದಿಲ್ಲಿಗೆ ಆಗಮಿಸಿದ್ದಾರೆ ಜಮೀರ್, ಕೆಜೆ ಜಾರ್ಜ್. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಡಿಸಿಎಂ ಡಿಕೆ ಕೂಡ ಆಗಮಿಸ್ತಾರೆ. ಸಮಯ ಸಿಕ್ಕರೆ ಹೈಕಮಾಂಡ್ ಭೇಟಿಯಾಗುವಂತ ಸಾಧ್ಯತೆ ಇದೆ. ದೆಹಲಿಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರ ಜೊತೆ ಬಂದಿರೋರ ಹೆಸರೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಕ್ಲೋಸ್ ಸರ್ಕ್ಯೂಟ್ ನಲ್ಲಿ ಇರುವಂತವ್ರು. ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಭೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಎಸ್ ಪೊನ್ನಣ್ಣ, ಹಾಗೆ ಈಗಾಗಲೇ ದಿಲ್ಲಿಗೆ ಜಮೀರ್ ಬಂದಿದ್ದಾರೆ, ಕೆಜೆ ಜಾರ್ಜ್ ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಡಿಸಿಎಂ ಡಿಕೆ ಕೂಡ ಆಗಮಿಸುವಂಥವ್ರು ಇದ್ದಾರೆ. ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಜಮೀರ್ ಅವರು ಆಲ್ರೆಡಿ ಡೆಲ್ಲಿಗೆ ಬಂದಿದ್ರು. ಈಗ ಸಿಎಂ ಜೊತೆಗೆ ಎಚ್ ಸಿ ಮಹದೇವಪ್ಪ ಮುಂತಾದಂಥ ನಾಯಕರು ಅಲ್ಲಿಗೆ ಆಗಮಿಸಿದ್ದಾರೆ. ಸಮಯ ಸಿಕ್ಕರೆ ದೆಹಲಿಯ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ. वेलकम टू दिल्ली सर. ए गाड़ी तक बाहर ए गाड़ी तक मैरिज सर कंप्लीट कटिंग नमस्कार सर अना थोड़ा साइड हाँ नमस्कार अना ಎಲ್ಲ ಫುಲ್ ಸ್ಟಾಪ್ ಮುಂದೆ ಒಂದು ರಿಹರ್ಸಲ್ ಬಾಕಿ ಜಾಗ ಬೇಕು. ತಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಈಗ ಡೆಲ್ಲಿಗೆ ಸಿಎಂ ಅಂಡ್ ಟೀಮ್ ಈಗ ಬಂದಿರೋದು ಬಹಳ ಮುಖ್ಯವಾಗಿ ನಾವು ಒಂದು ಗಮನಿಸಬಹುದಲ್ಲಿ, ಹಿಂದೆ ಈ ಸಿಎಂ ವಿಚಾರವಾಗಿ ಒಂದು 2.5 ವರ್ಷಗಳ ಹಿಂದೆ ಒಂದಷ್ಟು ಜಟಾಪಟಿ ನಡೀತಲ್ಲ, ಆಗ್ಲೂ ಕೂಡ ಇದೇ ರೀತಿಯಾಗಿ ರಿಲ್ಯಾಕ್ಸ್ ಆಗಿ ವಿಜಿಲ್ ಹೊಡಿತಾ ಬರ್ತಾ ಇದ್ರು ಸಿದ್ದರಾಮಯ್ಯ. ಇವತ್ತು ಕೂಡ ಅದೇ ರೀತಿಯಾಗಿ ಕಾಣ್ತಾ ಇದ್ದಾರೆ. ನಿನ್ನೆ ಎಲೆಕ್ಷನ್ ಎಫೆಕ್ಟಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರಗಳು ತಲೆ ನೋಡ್ತಾ ಇದೆಯಾ, ಹೇಗೆ ಮಹೇಶ್? ಅವಿನಾಶ್, ಖಂಡಿತ ಒಂದು ವಿಚಾರ ಗಮನಿಸಬೇಕಾಗಿತ್ತು. ಏನು ಅಂತ ಹೇಳಿದ್ರೆ, ಏನು ನವೆಂಬರ್ ಕ್ರಾಂತಿ ನಡೆಯುತ್ತೆ ಅನ್ನೋದು ಕೂಡ ಇಷ್ಟು ದಿನ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಿನ್ನೆ ಬಿಹಾರ ಚುನಾವಣೆ ಏನು ಫಲಿತಾಂಶ ತೀರಾ ಕಳಪೆ ಬಂದಂಥ ಹಿನ್ನೆಲೆಯಲ್ಲಿ ಅದು ಆ ಲೆಕ್ಕಾಚಾರ ತಲೆ ಕೆಳಗಾಗುವಂಥ ಸಾಧ್ಯತೆ ಇರುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಸಿದ್ದರಾಮಯ್ಯವರು ತಮ್ಮ ಟೀಮ್ ಜೊತೆ ಬಂದಿರುವಂಥದ್ದು, ಈಗಾಗಲೇ ಸಚಿವರಾದಂಥ ಕೆಜೆ ಜಾರ್ಜ್ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಮತ್ತು ಇವರು ಭೈರತಿ ಸುರೇಶ್ ಮತ್ತು ಮಹದೇವಪ್ಪರ ಜೊತೆ ಈಗ ದೆಹಲಿಗೆ ಬಂದಿರುವಂಥದ್ದು. ಸಂಜೆ ಏನು ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮ ಏನು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮುನ್ನ ಈಗ ಸಂಜೆ 4 ಗಂಟೆ ಸುಮಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸಮಯ ಸಿಕ್ಕರೆ ಕೇಳ್ತೀವಿ ಅನ್ನೋದು ಕೂಡ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಈಗ ದೆಹಲಿಯಲ್ಲಿ ಇರುವಂಥದ್ದು. ಇಷ್ಟು ದಿನ ರಾಹುಲ್ ಗಾಂಧಿ ವಿದೇಶದ ಪ್ರಯಾಣದಲ್ಲಿರ್ತಾರೆ, ಮತ್ತು ಇವತ್ತು ಸಿಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ತಡರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡುವಂಥ ಸಾಧ್ಯತೆ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಸಂಜೆ 5:15 ಸುಮಾರಿಗೆ ಅಮಿತ್ ಶಾ ಭೇಟಿ ಇತ್ತು. ಆದರೆ ಈ ಕಾರಣಾಂತರಗಳಿಂದ ರದ್ದಾಗಿರುವಂಥದ್ದು. ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, ಇವತ್ತು ರಾತ್ರಿ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಆಗುವಂಥ ಮಾತು ಕೂಡ ಇತ್ತು, ಮತ್ತೆ ಪಟ್ಟಿ ಕೂಡ ಇರುವಂಥದ್ದು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ನಾಳೆ ಹೈಕಮಾಂಡ್ ಭೇಟಿ ಮಾಡುವಂಥ ಮಾತು ಈಗ ಕೇಳಿ ಬರ್ತಾ ಇದೆ. ಏನು ಕೆ ಸಿ ವೇಣುಗೋಪಾಲ್ರ ಭೇಟಿ ಮಾಡಿ ಮಾತುಕತೆ ನಡೆಸುವಂಥದ್ದು, ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗಿರ್ಬೋದಾ ಅಥವಾ ನಾಯಕತ್ವ ವಿಚಾರಗಳು ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಅಂತ ಹಿನ್ನೆಲೆಯಲ್ಲಿ ಸದ್ಯ ಇವತ್ತು ನಾಳೆ ಸಿಎಂ ದೆಹಲಿಯಲ್ಲಿ ಇರುವಂಥ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಒಟ್ಟಾರೆ ತಮ್ಮ ಏನು ತಂಡ ಜೊತೆಗೆ ಸಿಎಂ ಬಂದಿರುವಂಥದ್ದು. ಈ ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಕೂಡ ಬರ್ತಾರೆ. ರಾತ್ರಿ ಕಪಿಲ್ ಸಿಬಲ್ ರವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.
ಹೇಳ್ತಾರೆ. ಇದರ ನಡುವೆ ಹೈಕಮಾಂಡ್ ನಾಯಕರ ಭೇಟಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ಇದೆ. ಯಾಕಂದರೆ ಈಗ ಏನು ಬಿಹಾರದ ಚುನಾವಣೆ ಬಳಿಕ ಈಗ ಬೆಳಗ್ಗೆಯಿಂದ ಕೂಡ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಸಭೆ ಮುಗ್ದಂಥ ವೇಳೆ ಹೈಕಮಾಂಡ್ ಭೇಟಿ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಸದ್ಯ ರಾಹುಲ್ ಗಾಂಧಿ ಅಥವಾ ಖರ್ಗೆ ಇದ್ರ ಜೊತೆಗೆ ವೇಣುಗೋಪಾಲ್ ಭೇಟಿ ಮಾಡುವಂಥ ಲಕ್ಷಣಗಳು ಹೆಚ್ಚಾಗಿವೆ. ಅವಿನಾಶ್, ಧನ್ಯವಾದ ಮಹೇಶ್.